ಕಾನೂನು ಫಾಲೋ ಮಾಡಕ್ಕಾಗಲ್ಲ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಮುಂದಿನ ಪದಗಳು ನೀವು ಅರ್ಥ ಮಾಡ್ಕೊತಿರ್ತಕ್ಕಂಥ ನಾನು ವಿಚಾರವನ್ನ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ 16,000 ಪತ್ರಕರ್ತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪತ್ರಕರ್ತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಪ್ರತಿಭಟನೆ ಮಾಡಲಾಯಿತು. ಇವತ್ತು ಅನೇಕ ವರ್ಷಗಳಿಂದ ಗಂಟಲು ಹರಿಯವರೆಗೆ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಒಂದು ಬಸ್ ಪಾಸ್ಗೆ ಒಂದು ಸಣ್ಣ ಮಟ್ಟದ್ದು ನಿಮ್ ಕೈಲೇ ಒಂದು ಪತ್ರಕರ್ತರ ನ್ಯಾಯ ಒದಗಿಸ್ತಾ ಇದ್ರೆ ನೀನ್ ಯಾವ ಸೀಮಾ ಮುಖ್ಯಮಂತ್ರಿ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದನ್ನ ನಮ್ಮ ಅಣ್ಣ ತಮ್ಮರಿದ್ದಾರೆ ಬಹಳಷ್ಟು ಸಂಘಟನೆಗಳು, ನಮ್ಮ ಪತ್ರಕರ್ತರ ಸಂಘಟನೆ. ನನಗೆ ಆ ನಿಟ್ಟಿನಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ. ಕಾನೂನು ಚಾಟಿ ಏನಿದೆಲ್ಲ, ಇವತ್ತು ಕಾನೂನಿಗಿಂತ ದೊಡ್ಡವರು ಯಾವ ಪ್ರಧಾನಮಂತ್ರಿನೂ ಇಲ್ಲ, ಮುಖ್ಯಮಂತ್ರಿನೂ ಇಲ್ಲ. ಬೃಹತ್ ಸಂಖ್ಯೆಯಲ್ಲಿ ಸೇರಿದ ಪತ್ರಕರ್ತರ ಪ್ರತಿಭಟನಾ ಸ್ಥಳಕ್ಕೆ ಸಚಿವ KH ಮುನಿಯಪ್ಪನವರಿಗೆ ಮನವಿಯನ್ನ ಸ್ವೀಕರಿಸಿ ಮುಖ್ಯಮಂತ್ರಿಗಳಿಗೆ ನೀಡಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ರು. ಕೇವಲ ಒಂದು 10,000 ಪತ್ರಕರ್ತರ ಜಿಲ್ಲಾದ್ಯಂತ ಓಡಾಡಲು ಕೇವಲ 10 ಕೋಟಿ ನಿಮ್ಮ ಸರ್ಕಾರ ಕೂಡ ಆಗುತ್ತಾ? ಇದೊಂದು ನನ್ನ ಪ್ರಶ್ನೆ. ಪತ್ರಕರ್ತರ ರಕ್ಷಣಾ ಕಾಯ್ದೆ ಬೇಕಾಗಿತ್ತು, ಅದು ನಾವು ಕೇಳದೆ ಹೋದ್ರೂ ಸರ್ಕಾರ ನೀವೇ ಮುಂದೆ ನಿಂತ್ಕೊಂಡ್ಬಿಟ್ಟು ಮಾಡ್ಬೇಕಾಗಿತ್ತು. ಇಲ್ಲಿವರೆಗೆ ಮಾಡ್ಲಿದ್ದು ದುರದೃಷ್ಟ. ಇವತ್ತು ಸಿದ್ದರಾಮಯ್ಯವರು 14 ಬಜೆಟ್ ಮಂಡಿಸಿದ್ರು ಅಂತ ಹೇಳ್ತಾರೆ. ಇವತ್ತು 7 ಕೋಟಿ ಜನರ ನಾಡಿ ಮಿಡ್ತಾ ಗೊತ್ತಾಗ 14 ಬಜೆಟ್ ಮಂಡಿಸಿದ್ರು ಕೇವಲ ಸರ್ ನಮ್ಮ ಡಿಮ್ಯಾಂಡ್ ಹೇಳ್ತಾ ಇದೀವಿ ಸರ್. ಬೇರೆ ಮಾತಾಡ್ಬೇಡ, ನೀವು ಮನವಿ ಕೊಟ್ಟಿದ್ರೆ ಮ್ಯಾನಿಫೆಸ್ಟೋ ಸೇರಿಸೋದು ನಮಗೆ ಬಿಟ್ಟಿತ್ತು. ಕೊಟ್ಟಿದ್ದೀರಾ ಮನವಿ? ನಮಗೆ ಕಾಂಗ್ರೆಸ್ ಪಾರ್ಟಿ ಮೊದಲು ಕೊಟ್ಟಿದ್ರೆ ಅದರಲ್ಲಿ ಸೇರಿಸುವಂತ ನಮ್ಮನ್ನ ಯಾರನ್ನಾದ್ರೂ ಜೂನಿಯರ್ ಭೇಟಿ ಆಗಿದ್ರೆ ಈ ಸಬ್ಜೆಕ್ಟ್ ಅನ್ನ ಮ್ಯಾನಿಫೆಸ್ಟೋಲ್ಲಿ ಕೊಡೋ ಅವಕಾಶಗಳು ಇತ್ತು. ನಿಮ್ಮದು ದಿನ ಏನಿದೆ ನಂಗೆ ಅರ್ಥ ಆಗುತ್ತೆ. ಸರ್ ಒಂದು ನಿಮಿಷ ಸರ್, ನಿಮ್ಗೆ ಬಜೆಟ್ ಆಗೋದಕ್ಕಿಂತ ಮುಂಚೆ ಅಲ್ಲ ಸರ್, ಒಂದು ನಿಮಿಷ ಸರ್, ನಿಮ್ಗೆ ಆತರ ಇದ್ರೆ ದಯಮಾಡಿ ನಾವು ಕೇಳೋದು ಒಂದು 5 ನಿಮಿಷ ನೀವು ಸಮಯ ಇದು ಮಾಡ್ಕೊಂಡು ಕೇಳಿ. ಇವತ್ತು ನಾನು ಹೇಳೋದು ಸಿದ್ದರಾಮಯ್ಯವ್ರು ಬಜೆಟ್ಗಿನ ಮುಂಚೆನೆ ಹೋಗಿ ಮನವಿ ಕೊಟ್ಟಿದ್ವಿ. ಮಾಧ್ಯಮ ಸಲಹೆಗಾರ ಹತ್ರ 3 ಸಲ ಹೋಗಿ ಮನವಿ ಕೊಟ್ಟಿದ್ವಿ. CMಗೆ ಸಂಬಂಧಪಟ್ಟಂತ ಪ್ರಧಾನ ಕಾರ್ಯದರ್ಶಿಗೆ ಹೋಗಿ ಕೊಟ್ಟಿದ್ವಿ. ಇವತ್ತಿಗೆ ಯಾವ್ದು ಸ್ಪಂದನೆ ಇಲ್ಲ. ಇವತ್ತು ನಾವು ಕೇವಲ 10,000 ಪತ್ರಕರ್ತರ ಒಂದು ಬಸ್ ಪಾಸ್ ಇದ್ದಿದ್ರೆ ಇದಕ್ಕಿಂತ ಒಂದು ನೋವಿನ ವಿಚಾರ ಮತ್ತೊಂದಿಲ್ಲ ಅಂತ ಹೇಳ್ತಾ, ದಯಮಾಡಿ ನೀವು ಇದನ್ನ CM ಮುಂದೆ ಪ್ರತಿಪಾದಿಸ್ಬಿಟ್ಟು ಒಂದು 10-12 ಬೇಡಿಕೆ ಇದಾವೆ. ದಯಮಾಡಿ ನೀವು ಹೋಗಿ ಅವರಿಗೆ ಹೇಳ್ಬಿಟ್ಟು ನಮ್ದು ಈಡೇರಿಸ್ತೀರಂದ್ರೆ ಈ ಮನವಿ ಕೊಡ್ತೀವಿ. ಇಲ್ಲಾಂದ್ರೆ ಬೇಡ ಸರ್, ಇಲ್ಲಿಗೆ ಬಿಟ್ಕೊಂಡ್ಬಿಟ್ಟು ನಮ್ಮ ಹೋರಾಟ ಏನಿದೆ ನಾವು ಮುಂದುವರಿಸ್ತೀವಿ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಚಿವಾಲಯದಿಂದ ಆಗಮಿಸಿದ್ದ ಅಧಿಕಾರಿಗಳಿಗೂ ಮನವಿ ಮಾಡಲಾಯಿತು. ಭೇಟಿ ನೀಡಿದ್ದ ಅಧಿಕಾರಿಗಳು ಮುಖ್ಯಮಂತ್ರಿಗಳೊಡನೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುವಂತೆ ಭರವಸೆ ನೀಡಿದರು. ಇದರ ಮೊಟ್ಟಾಗಿ ಅವ್ರು ಹೇಳ್ತಾ ಇದ್ದಾರೆ, ನಾವು ಎಲ್ಲ ಕಾರ್ಯನಿರತ ಪತ್ರಕರ್ತರಿಗೆ ಆಯಿತು, ಈಗ ಏನು ಅಕ್ವಿಡಿಷನ್ ಕಾರ್ಡ್ ಇತ್ತು ಅದು ಬಿಟ್ಟಾಕಿ ಇನ್ನು ಮುಂದೆ ಏನು ಪತ್ರಕರ್ತರು ಇದಾರಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಮೊನ್ನೆ ವಿಧಾನ ಪರಿಷತ್ ಒಳಗೆ ಕೂಡ ನಿಮ್ಮ ಪರವಾಗಿ ಒಬ್ಬರು ಶಾಸಕರು ಕೂಡ ಮಾತಾಡಿದ್ದಾರೆ. ಅದು ಕೂಡ ಆಮೇಲೆ ಕಾಂಗ್ರೆಸ್ನವರು ಕೂಡ ಒಬ್ಬರು ಕಾರ್ಯಕರ್ತರು ಕೂಡ ಮಾತಾಡಿದ್ದಾರೆ. ಇವತ್ತು ನಮ್ಮ ಪತ್ರಕರ್ತರು ಪರವಾಗಿ ತುಂಬ ಜನ ಇದ್ದಾರೆ. ಶಾಸಕರಾಗಲಿ, ವಿರೋಧ ಪಕ್ಷ ಆಗಲಿ, ನಮ್ಮ ಆಡಳಿತ ಪಕ್ಷದಾಗಲಿ ಇದ್ದಾರೆ. ಆಮೇಲೆ ಈಗ ಇರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಕೂಡ ನಾವು ಪತ್ರಕರ್ತರಿಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ದೇವದುರ್ಗ ಶಾಸಕಿ ಕರಿಯಮ್ಮ, ಸಕಲೇಶ್ಪುರ ಶಾಸಕ ಮಂಜುನಾಥ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ದೇವೇಗೌಡ ಆಗಮಿಸಿ ಪತ್ರಕರ್ತರ ಮನವಿ ಸ್ವೀಕರಿಸಿ ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವ ಭರವಸೆ ನೀಡಿದರು. ವಿಜಯ ಧ್ವನಿ ನ್ಯೂಸ್, ಬೆಳಗಾವಿ.